ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ವೀಕ್ಷಕರೇ, ಆಗಸ್ಟ್ 12, 2026 ವರ್ಷದ 2ನೇ ಮತ್ತು ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಗ್ರಹಣ ಕರ್ಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ನಡೀತಾ ಇದೆ. ಕರ್ಕ ರಾಶಿ ಭಾವನಾತ್ಮಕ ರಾಶಿ, ಆಶ್ಲೇಷ ನಕ್ಷತ್ರ ಗಂಡಾಂತ ನಕ್ಷತ್ರ, ಮತ್ತು ವಿಷಕಾರಿ ನಕ್ಷತ್ರ, ನಾಗ ನಕ್ಷತ್ರದ ಕ್ಲೀನ್ಜಿಂಗ್ ಸ್ಟಾರ್ ಅಂತ ಕರೀತಾರೆ. ಮೇಷರಾಶಿಯ ಮೇಲೆ ಇದರ ಪ್ರಭಾವವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಯಾವ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ ಮತ್ತು ಯಾವ ರಾಶಿಗಳಿಗೆ 4, 8, 12ನೇ ಭಾವದಲ್ಲಿ ಗ್ರಹಣ ನಡೀತಾ ಇದೆ, ಆ ರಾಶಿಗಳಿಗೆ ಗ್ರಹಣ ಅನಿಷ್ಟ ಫಲವನ್ನು ನೀಡುತ್ತೆ. ಇಲ್ಲಿ ಆಸ್ ಇಟ್ ಈಸ್ ಹೇಳಬೇಕು. ರಾಶಿಗೆ ಗ್ರಹಣ 4ನೇ ಭಾವ ನಡೀತಾ ಇದೆ ಭಾವದಲ್ಲಿ, ಅಂದರೆ ಕರ್ಕ ರಾಶಿಯಲ್ಲಿ ನಡೀತಾ ಇರೋದ್ರಿಂದ ಸುಖ ಭಾವದಲ್ಲಿ ನಡೆಯುವಂಥ ಗ್ರಹಣ ಅಗ್ನಿತತ್ವ ರಾಶಿಗೆ ಶುಭ ಫಲಗಳನ್ನು ನೀಡಲಾಗುವುದು. ಗ್ರಹಣ ಸಂಭವಿಸುವ ಭಾವ ಚೆನ್ನಾಗಿಲ್ಲ, ಭಾವಾಧಾರಿತ ಫಲಗಳು ಚೆನ್ನಾಗಿಲ್ಲ. ಇಲ್ಲಿ ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯ, ಪಂಚಮಾಧಿಪತಿಯಾದ ಸೂರ್ಯ ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. ಯಾರಿಂದ ಗುರಿ ಆಗ್ತಾ ಇದ್ದಾನೆ? ಛಿದ್ರಕಾರಕ, ಆಘಾತಕಾರಕ ಕೇತುವಿನಿಂದ ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. ಹೀಗಾಗಿ ಕೇತುಕೃತ ಗ್ರಹಣವಾಗಿದೆ, ಸುಖಕ್ಕೆ ಆಘಾತ ನೀಡ್ತಾ ಇದ್ದಾನೆ. 6 ತಿಂಗಳು ಇದರ ಪ್ರಭಾವ ಇರಲಿದೆ. ಇಲ್ಲಿ ಗ್ರಹಣದ ಫಲಗಳು ಅನಿಷ್ಟವಾಗಿವೆ. ಇದರ ಅರ್ಥ ಏನು? ಇಲ್ಲಿ ಈ ಯಾವ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ, ಆ ರಾಶಿ ಮತ್ತು ಯಾವ ರಾಶಿಗಳಿಗೆ 4, 8, 12ರಲ್ಲಿ ಗ್ರಹಣ ನಡೀತಾ ಇದೆ, ಈ ಭಾವಗಳು ಪರಿಶುದ್ಧತೆ ಅಥವಾ ಈ ರಿನ್ಯೂವಲ್ ಪ್ರೊಸೆಸ್ಗೆ ಒಳಗಾಗೋದಿಲ್ಲ. ಅವು ಶುದ್ಧಿಯನ್ನು ಪಡ್ಕೊಳ್ಳೋದಿಲ್ಲ, ಅಲ್ಲಿ ಫಿಲ್ಟರ್ ಆಗೋದಿಲ್ಲ ಎನರ್ಜಿ. ಕೇತು ಏನು ಮಾಡ್ತಾನೆ? ಸೂರ್ಯನಲ್ಲಿರುವ ಅನ್ವಾಂಟೆಡ್ ಪಾರ್ಟಿಕಲ್ಸು, ಡಸ್ಟ್ಗಳನ್ನು ಹೀರ್ಕೊಳ್ತಾ ಇರ್ತಾನೆ. ಸೂರ್ಯನಿಗೆ ಬೇಡವಾದ ಅಂಶಗಳು. ಕೇತು ಒಬ್ಬ ಬ್ಲ್ಯಾಕ್ ಹೋಲ್ ಆಗಿದ್ದಾನೆ ವೆಸ್ಟರ್ನ್ ಆಸ್ಟ್ರಾಲಜಿ ಪ್ರಕಾರ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ 4, 8, 12ನೇ ಭಾವಗಳಲ್ಲಿ ನಿಮ್ಮ ರಾಶಿಯಿಂದ ಗ್ರಹಣ ನಡೀತದಾಗ ಅದು ಆಗಲ್ಲ. ಹೀಗಾಗಿ 4 ರಾಶಿಗಳಿಗೆ ಶುಭ ಫಲ ಸಿಗ್ತವೆ, 4 ರಾಶಿಗಳಿಗೆ ಸಮ್ಮಿಶ್ರ ಮತ್ತು 4 ರಾಶಿಗಳಿಗೆ ಅಶುಭ ಫಲ ಸಿಗ್ತವೆ. ಈಗ ಅಶುಭ ಫಲಗಳಲ್ಲಿ ಮೇಷರಾಶಿ ಬರ್ತಾ ಇದೆ. ಇನ್ನೂ 15 ದಿವಸ ಬಿಟ್ಟು ಮತ್ತೆ ಚಂದ್ರಗ್ರಹಣ ಬರುತ್ತೆ. ಈಗ ಸೂರ್ಯಗ್ರಹಣ ಆತ್ಮಶುದ್ಧಿ ನೀಡಲ್ಲ, 0% ಶುದ್ಧಿ ಆಗುತ್ತೆ. ಅಂದರೆ ಭ್ರಮೆಯಲ್ಲಿ ಕಂಟಿನ್ಯೂ ಆಗ್ತೀರಾ ಅಂತ. ಆತ್ಮವು ಮಲಿನ ಅವಸ್ಥೆಯಲ್ಲಿ ಮುಂದುವರಿಯುತ್ತದೆ. ಆತ್ಮವು ಭಾರವಾದಂತೆ ಕಂಡುಬರುತ್ತದೆ, ಭಾಸವಾಗುತ್ತದೆ. ಶರೀರದಲ್ಲಿ ಅಷ್ಟೊಂದು ಆತ್ಮವು ಕಂಫರ್ಟೇಬಲ್ ಫೀಲ್ ಮಾಡಲ್ಲ, ಅನ್ಕಂಫರ್ಟೇಬಲ್ ಆಗಿರುತ್ತದೆ. ಇದರ ಜೊತೆಗೆ ಸುಖಕ್ಕೆ ಆಘಾತ, ಆಮೇಲೆ ಭಾವನೆಗಳಿಗೆ ಆಘಾತ ಬರುತ್ತದೆ. ಕುಟುಂಬದ ಸದಸ್ಯರಿಂದಲೇ ಅವಮಾನವಾಗುವಂಥ ಸಾಧ್ಯತೆ ಇರುತ್ತದೆ. ಮನೆಯಲ್ಲಿ ನೆಮ್ಮದಿ ಅಥವಾ ಮೆಂಟಲ್ ಪೀಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ. ಆತ್ಮವಿಶ್ವಾಸ, ಆತ್ಮಚೈತನ್ಯ, ಆತ್ಮಶುದ್ಧಿ ಇರಲಾರದು. ಕುಟುಂಬ ಕಲಹ ಅಥವಾ ಈಗೋ ಕ್ಲಾಶಸ್ಗಳಾಗುವಂಥದ್ದು ಕುಟುಂಬದ ಸದಸ್ಯರಲ್ಲಿ. ಮಾತೃವಿಗೆ ಅನಾರೋಗ್ಯ ಕೊಡಬಹುದು. ವಾಹನದಿಂದ ವಾಹನದಿಂದ ಸಮಸ್ಯೆ ಆಗುವಂಥದ್ದು. ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಲ್ಯಾಂಡ್ ಡಿಸ್ಪ್ಯೂಟ್ಸ್, ಮದರ್ ಹೆಲ್ತ್ ಅದು ಮತ್ತೆ ತಾಯಿಗೆ ಅನಾರೋಗ್ಯ ಆಗ್ಬೋದು. ಲ್ಯಾಂಡ್ಸ್, ಪ್ರಾಪರ್ಟೀಸ್, ಬಿಲ್ಡಿಂಗ್, ವೆಹಿಕಲ್ಸ್ ಎಲ್ಲ ಸಮಸ್ಯೆಗಳು ಬರ್ತವೆ. ಆಸ್ತಿ, ಜಮೀನು ಇವೆಲ್ಲ ವಿವಾದಗಳಿದ್ರೆ ಹೆಚ್ಚಾಗ್ತವೆ. ಅಸ್ಥಿರತೆ ಬರುತ್ತೆ. ಯೋಗ್ಯ ನಿರ್ಣಯ ಕೈಗೊಳ್ಳೋದು ಆಗುವುದಿಲ್ಲ ಈ ಸಮಯದಲ್ಲಿ. ಅಶುದ್ಧ ಆತ್ಮ ಮನಸ್ಸನ್ನು ಕೂಡ ದುರ್ಬಲಗೊಳಿಸುತ್ತದೆ. ಈ ವಿಚಾರ 4ನೇ ಭಾವದ ಕಾರಕತ್ವಗಳ ಬಗ್ಗೆ ತುಂಬ ಇಮೋಷನಲ್ ಆಗುವಿರಿ. 5th ಲಾರ್ಡ್ ಇನ್ 4th ಹೌಸ್, ಸಂತಾನದ ಬಗ್ಗೆ ತುಂಬ ಇಮೋಷನಲ್ ಆಗುವಿರಿ. ಮನಸ್ಸು ದುರ್ಬಲವಾಗುತ್ತದೆ, ಒತ್ತಡ ಜಾಸ್ತಿ ಆಗುತ್ತದೆ, ಏನನ್ನೂ ಹ್ಯಾಂಡಲ್ ಮಾಡೋಕೆ ಆಗಲ್ಲ. ಪರಿವಾರದ ಚಿಂತೆ ಕಾಡುತ್ತದೆ. ಒಂದು ರೀತಿಯ ಇನ್ಸೆಕ್ಯೂರಿಟಿ ಮತ್ತು ಅನ್ಸ್ಟೆಬಿಲಿಟಿ ಫೀಲ್ ಆಗುತ್ತೆ. ಸುರಕ್ಷತಾ ಭಾವ ಇರೋದಿಲ್ಲ. ಈ ರೀತಿಯಾದ ಫಲಗಳನ್ನು ಗ್ರಹಣ ನೀಡುತ್ತದೆ. ಮುಂದೆ ಚಂದ್ರಗ್ರಹಣ ಬರುತ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರುದೇವದತ್ತ.